ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಹಾರ್ಟ್ ಲ್ಯಾಂಪ್ ಗ್ಲೋವ್ಸ್ ಸ್ಟೋರಿ ಕಲೆಕ್ಷನ್ ವಿನ್ಸ್ ದಿ ಬೂಕರ್ ಪ್ರೈಸ್ ಫಾರ್ ಬಾನು ಅಂಡ್ ದೀಪ. ಭಾರತೀಯರಿಗೆ, ಅದರಲ್ಲೂ ಕನ್ನಡಿಗರಿಗೆ ಬಹಳ ಹೆಮ್ಮೆಯ ವಿಷಯ. ಬಾನು ಮುಷ್ತಾಕ್ಸ್ ಕನ್ನಡ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಹಾರ್ಟ್ ಲ್ಯಾಂಪ್ won the 2025 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಬಾನು ಮುಷ್ತಾಕ್ ಅವರ ಕನ್ನಡದ ಸಣ್ಣ ಕಥಾ ಸಂಕಲನ, ಅದನ್ನ ಅನುವಾದ ಮಾಡಿದ್ದಾರೆ ಇಂಗ್ಲಿಷ್ಗೆ, ಹಾರ್ಟ್ ಲ್ಯಾಂಪ್ ಅಂತ. ಅದಕ್ಕೆ ಈಗ 2025 ಈ ವರ್ಷದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಇಟ್ ಈಸ್ ದಿ ಫಸ್ಟ್ ಟೈಮ್ ಕನ್ನಡ ಬುಕ್ ಅ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಹ್ಯಾಸ್ ಎವರ್ ವೋನ್ ದಿಸ್ ಪ್ರೈಸ್. ಇದು ಮೊದಲನೇ ಬಾರಿ ಕನ್ನಡದ ಪುಸ್ತಕ ಒಂದು ಬೂಕರ್ ಪ್ರೈಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರೈಸ್ ಅನ್ನ ಪಡ್ಕೊಂಡಿರೋದು ಇದೇ ಮೊದಲನೇ ಬಾರಿ. ದ ಸ್ಟೋರೀಸ್ ಟಾಕ್ ಅಬೌಟ್ ರಿಯಲ್ ಲೈಫ್ಸ್ ಆಫ್ ಮುಸ್ಲಿಂ ವಿಮೆನ್. ಇದರ ಬಗ್ಗೆ ಇನ್ನೊಂದು ಎಡಿಟೋರಿಯಲ್ ಸಹ ಇದೆ, ಅದರಲ್ಲೂ ಇದೇ ಅಂಶಗಳನ್ನು ಹೇಳಿದ್ದಾರೆ. ಈ ಕಥೆಗಳಲ್ಲಿ ಮುಸ್ಲಿಂ ಮಹಿಳೆಯರ ನೈಜ ಜೀವನದ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಶೋಯಿಂಗ್ ದೇರ್ ಜಾಯ್ಸ್, ಸ್ಟ್ರಗಲ್ಸ್ ಅಂಡ್ ಸ್ಟ್ರೆಂತ್. ದ ಟ್ರಾನ್ಸ್ಲೇಷನ್ ಬೈ ದೀಪಾ ಭಾಸ್ಟಿ was also praised for its powerful and creative use of English. ಈ ಕಥೆಗಳಲ್ಲಿ ಮುಸ್ಲಿಂ ಮಹಿಳೆಯರ ಸಂತೋಷ, ಹೋರಾಟ, ಅವರ ಶಕ್ತಿ ಎಲ್ಲದರ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಇದನ್ನ ಅನುವಾದ ಮಾಡಿದವರು ದೀಪಾ ಭಸ್ತಿ. ಇವರ ಅನುವಾದ ಸಹ ಒಳ್ಳೆಯ ಇಂಗ್ಲಿಷ್ ಮತ್ತೆ ಕ್ರಿಯೇಟಿವ್ ಆಗಿ ಅವರು ಅದನ್ನ ಬಳಸ್ಕೊಂಡಿದ್ದಾರೆ, ಇಂಗ್ಲಿಷ್ ಅನ್ನ ಯೂಸ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಬಹಳ ಜನ ಪ್ರಶಂಸಿಸ್ತಾ ಇದ್ದಾರೆ. ಮುಂದಿನ ವಿಚಾರ, ಟಾಪ್ ಮಾವೋಯಿಸ್ಟ್ ಲೀಡರ್ ಅಮಂಗ್ 27 ಕಿಲ್ಡ್ ಇನ್ ಛತ್ತೀಸ್ಗಢ. ನಕ್ಸಲ್ ಕಾರ್ಯಾಚರಣೆಯಲ್ಲಿ ನಕ್ಸಲ್ ವಿರೋಧಿ ಬಟ ಏನ್ ಮಾಡಿದೆ, ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ಟಾಪ್ ಮಾವೋಯಿಸ್ಟ್ ಲೀಡರ್ ಬಸವರಾಜು ಅಂಡ್ 26 ಅದರ್ ವರ್ ಕಿಲ್ಡ್. ಅದರಲ್ಲಿ ಮುಖ್ಯವಾಗಿ ಬಸವರಾಜು ಅನ್ನುವಂಥ ಒಬ್ಬ ಮಾವೋವಾದಿ ನಾಯಕ, ಅದರ ಜೊತೆ 26 ಜನರು ಕೊಲ್ಲಲ್ಪಟ್ಟಿದ್ದಾರೆ ಬೈ ಸೆಕ್ಯೂರಿಟಿ ಫೋರ್ಸಸ್ ಇನ್ ಛತ್ತೀಸ್ಗಢ ಬಸ್ತಾರ್ ರೀಜನ್. ಒನ್ ಪೊಲೀಸ್ ಆಫೀಸರ್ ಆಲ್ಸೋ ಲಾಸ್ಟ್ ಹಿಸ್ ಲೈಫ್. ಈ ಕಾರ್ಯಾಚರಣೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸಹ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬಸವರಾಜು was the main leader of the banned CPI Maoist and was called the backbone of the Naxal movement. Its death is seen as a major success for the government. ಈ ಬಸವರಾಜು ಅನ್ನೋರು ಈ CPI ಮಾವೋವಾದಿ ಇವರ ಸಂಘಟನೆಯ ಪ್ರಮುಖ ನಾಯಕರಾಗಿದ್ರು. ಅವರನ್ನ ಬೆನ್ನೆಲುಬು, ಈ ನಕ್ಸಲ್ ಚಳುವಳಿಯ ಬೆನ್ನೆಲುಬು ಅಂತ ಕರೀಲಾಗ್ತಾ ಇತ್ತು. ಇವರ ಸಾವಿನಿಂದಾಗಿ ಸರ್ಕಾರಕ್ಕೆ ಒಂದು ಪ್ರಮುಖ ಯಶಸ್ಸು ಸಿಕ್ಕಿದೆ ಮಾವೋವಾದಿ ಚಳುವಳಿಯನ್ನು ಹತ್ತಿಕ್ಕುವುದರಲ್ಲಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಎಡಿಟೋರಿಯಲ್ ಇದೆ, ಒಂದು ಡೆವಲಪ್ಮೆಂಟ್ ಕಾಣಿಸ್ತಾ ಇರಬಹುದು, ನಿಮ್ಗೆ ಸ್ವಲ್ಪ ಬ್ಲರ್ ಇರಬಹುದು. ಡೆವಲಪ್ಮೆಂಟ್ ವಿತೌಟ್ ದಿ ಸ್ಯಾವೇಜಿಂಗ್ ಆಫ್ ಅರ್ಬನ್ ಬಯೋಡೈವರ್ಸಿಟಿ. ಅರ್ಬನ್ ಬಯೋಡೈವರ್ಸಿಟಿ ಅಂದ್ರೆ ನಗರಗಳಲ್ಲಿನ ಜೀವ ವೈವಿಧ್ಯತೆ ಇಸ್ ಅಂಡರ್ ಥ್ರೆಟ್. ಆ ಜೀವ ವೈವಿಧ್ಯತೆಗೆ ಅಪಾಯ ಎದುರಾಗ್ತಾ ಇದೆ. ಯಾಕೆ? ಡ್ಯೂ ಟು ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಅಂಡ್ ಪೊಲ್ಯೂಷನ್. ನಗರಗಳನ್ನ ಡೆವಲಪ್ ಮಾಡಬೇಕಾದ್ರೆ ಸರಿಯಾದ ಯೋಜನೆಗಳನ್ನ ಹಾಕೊಳ್ಳಿಲ್ಲ, ಯೋಜನೆಗಳು ಇಲ್ಲದೆ ಅಭಿವೃದ್ಧಿಯನ್ನ ಒಂದೇ ಸಾರಿ ಮಾಡ್ತಾ ಹೋದ್ರು. ಮತ್ತೆ ಅದೇ ರೀತಿ ಪೊಲ್ಯೂಷನ್, ಮಾಲಿನ್ಯದಿಂದಾಗಿ ಜೀವ ವೈವಿಧ್ಯತೆಗೆ ಹಾನಿ ಆಗ್ತಾ ಇದೆ. ಬಟ್ ಪ್ರೊಟೆಕ್ಟಿಂಗ್ ಗ್ರೀನ್ ಸ್ಪೇಸಸ್ ಲೈಕ್ ಪಾರ್ಕ್ಸ್, ಟ್ರೀಸ್ ಅಂಡ್ ವಾಟರ್ ಬಾಡೀಸ್ ಕ್ಯಾನ್ ಇಂಪ್ರೂವ್ ಹೆಲ್ತ್, ರೆಡ್ಯೂಸ್ ಪೊಲ್ಯೂಷನ್ ಅಂಡ್ ಸಪೋರ್ಟ್ ನೇಚರ್ ಇವನ್ ಇನ್ ಸಿಟೀಸ್. ಹಾಗಾಗಿ ನಗರಗಳಲ್ಲೂ ಸಹ ನಾವು ಪರಿಸರವನ್ನು ಕಾಪಾಡ್ಕೊಳ್ಬೇಕು ಅಂತಾದ್ರೆ ಮರಗಳನ್ನ ನೆಡೋದು, ಮತ್ತೆ ಜಲಮೂಲಗಳನ್ನ, ಹಸಿರು ಸ್ಥಳಗಳನ್ನ ರಕ್ಷಿಸೋದು, ಇದನ್ನ ಮಾಡೋದ್ರಿಂದ ಆರೋಗ್ಯ ಸಹ ಸುಧಾರಿಸುತ್ತೆ, ಮಾಲಿನ್ಯ ಕಡಿಮೆ ಮಾಡಬಹುದು, ಪ್ರಕೃತಿನ ಉಳಿಸಬಹುದು. ಇಲ್ಲೊಂದು ಪ್ಲಾನ್ ಇದೆ, ಪ್ಲಾನ್ಸ್ ಲೈಕ್ 330-300 ರೂಲ್ ಅಂತಂದ್ರೆ 3 trees ಫ್ರಾಮ್ ಎವ್ರಿ ಹೋಮ್. ಪ್ರತಿ ಮನೆ ಪಕ್ಕದಲ್ಲಿ 3 ಮರಗಳು. 30% ಟ್ರೀ ಕವರ್ ಇನ್ ದ ಏರಿಯಾ. ಟ್ರೀ ಕವರ್ ಅಂತಂದ್ರೆ ಮರಗಳ ಒಟ್ಟು ಪ್ರಮಾಣ, ಒಂದು ಏರಿಯಾದಲ್ಲಿ 30% ಆದ್ರೂ ಮರ ಇರಬೇಕು. ಅಂಡ್ ಪಾರ್ಕ್ ವಿತ್ ಇನ್ 300 meters. ಪ್ರತಿ 300 ಮೀಟರ್ ಒಳಗಡೆ ಒಂದು ಪಾರ್ಕ್ ಇರಬೇಕು. ಈ ರೀತಿ 330-300 ರೂಲ್ ಅನ್ನ ಮಾಡ್ಕೊಳ್ಳೋದ್ರಿಂದ, ಅದ್ರ ಜೊತೆ ಪ್ಲಾಂಟಿಂಗ್ ನೇಟಿವ್ ಟ್ರೀಸ್ ಇನ್ ಎವ್ರಿ ಲಾರ್ಜ್ ಪ್ಲಾಟ್ ಕ್ಯಾನ್ ಹೆಲ್ಪ್ ಸಿಟೀಸ್ ಬಿಕಮ್ ಗ್ರೀನರ್, ಹೆಲ್ದಿಯರ್ ಅಂಡ್ ಮೋರ್ ಸಸ್ಟೈನಬಲ್. ಮತ್ತೆ ಅದ್ರ ಜೊತೆ ದೊಡ್ಡ ದೊಡ್ಡ ಜಮೀನಿನಲ್ಲಿ ಸ್ಥಳೀಯ ಮರಗಳನ್ನ ನೆಡೋದ್ರಿಂದ ಹಸಿರಿನ ಪ್ರಮಾಣವನ್ನ, ಪರಿಸರ ಸ್ನೇಹಿ ವಾತಾವರಣವನ್ನ ಹೆಚ್ಚು ಮಾಡಬಹುದು, ಮತ್ತೆ ಆರೋಗ್ಯಕರ ವಾತಾವರಣ ಸೃಷ್ಟಿ ಆಗುತ್ತೆ, ಪರಿಸರ ಇನ್ನಷ್ಟು ಸುಸ್ಥಿರವಾಗಿ ಮುಂದುವರಿಯುತ್ತೆ. ಇವಿಷ್ಟು ಈ ಆರ್ಟಿಕಲ್ ನಾವು ಗಮನಿಸಬೇಕಾದ ಅಂಶಗಳು. ಅರ್ಬನ್ ಬಯೋಡೈವರ್ಸಿಟಿ ಬಗ್ಗೆ ಹೇಳಿದ್ದಾರೆ. ಇದಾದ ನಂತರ ಓವರ್ ಫಿಶಿಂಗ್ ಥ್ರೆಟ್ ಟು ಓಷನ್ ವೆಲ್ತ್ ಲೈವ್ಲಿಹುಡ್ಸ್. ಓವರ್ ಫಿಶಿಂಗ್ ಅಂತಂದ್ರೆ ಅತಿಯಾಗಿ ಮೀನುಗಾರಿಕೆ ನಡೆಸೋದು. ಈಗ ಅದರಿಂದ ಏನಾಗ್ತಾ ಇದೆ, ಇಟ್ ಇಸ್ ಹಾರ್ಮಿಂಗ್ ದ ಓಷನ್ ಅಂಡ್ ಪುವರ್ ಫಿಶರ್ಮೆನ್. ಅದರಿಂದ ಒಂದು ಬಡ ಮೀನುಗಾರರಿಗೆ ತುಂಬಾ ಹಾನಿ ಆಗ್ತಾ ಇದೆ, ಮತ್ತೆ ಸಮುದ್ರಕ್ಕೂ ಸಹ ಅಲ್ಲಿನ ಜಲಚರ ವ್ಯವಸ್ಥೆಯಲ್ಲಿ ಏರುಪೇರಾಗ್ತಾ ಇದೆ.
ಬಿಗ್ ಬೋಟ್ಸ್ ಕ್ಯಾಚ್ ಮೋಸ್ಟ್ ಆಫ್ ದಿ ಫಿಶ್ ಯೂಸಿಂಗ್ ಹಾರ್ಮ್ಫುಲ್ ಮೆಥಡ್ಸ್. ಈಗ ದೊಡ್ಡ ದೊಡ್ಡ ಶ್ರೀಮಂತ ವ್ಯಾಪಾರಿಗಳು ಅಥವಾ ಕೆಲವರು ಏನ್ ಮಾಡ್ತಾರೆ, ಅಕ್ರಮ ವಿಧಾನಗಳಿಂದಾಗಿ ಮೀನುಗಳನ್ನ ಹಿಡಿತಾರೆ, ದೊಡ್ಡ ಮಟ್ಟದಲ್ಲಿ ಮೀನನ್ನ ಹಿಡಿತಾರೆ. ಯೂಸಿಂಗ್ ಹಾರ್ಮ್ಫುಲ್ ಮೆಥಡ್ಸ್ ಅಂತಂದ್ರೆ ಹಾನಿಕಾರಕ ವಿಧಾನಗಳನ್ನ ಬಳಸ್ತಾರೆ. ವೈಲ್ 90% ಆಫ್ ಸ್ಮಾಲ್ ಫಿಶರ್ಸ್ ರಿಮೇನ್ ಪುವರ್. ಹೀಗಾಗಿ ಬಹುಪಾಲು ಮೀನು ಅವರ ಪಾಲಾಗೋದ್ರಿಂದ ಚಿಕ್ಕ ಚಿಕ್ಕ ಮೀನುಗಾರರು ಬಡವರಾಗಿ ಉಳಿದು ಬಿಟ್ಟಿದ್ದಾರೆ. ಅಂಡ್ ಕ್ಯಾಚ್ ವೆರಿ ಲಿಟಲ್, ಯಾಕಂತಂದ್ರೆ ಅವರಿಗೆ ಹೆಚ್ಚಿನ ಮೀನುಗಳನ್ನ ಹಿಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿಸ್ ಇಸ್ ಡಿಸ್ಟ್ರಾಯಿಂಗ್ ಮರೀನ್ ಲೈಫ್ ಅಂಡ್ ಹರ್ಟಿಂಗ್ ದಿ ಲೈವ್ಲಿಹುಡ್ಸ್ ಆಫ್ ಕೋಸ್ಟಲ್ ಕಮ್ಯುನಿಟೀಸ್. ಎರಡು ಮುಖ್ಯವಾದ ಪರಿಣಾಮಗಳು ಏನಾಗುತ್ತೆ ಅಂತಂದ್ರೆ, ಒಂದು ಸಮುದ್ರದ ಜೀವಿಗಳಿಗೆ ತೊಂದರೆ ಆಗ್ತಾ ಇದೆ, ಸಮುದ್ರ ಜೀವಿಗಳನ್ನ ನಾಶ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಕರಾವಳಿ ಸಮುದಾಯಗಳು, ಈ ಮೀನುಗಾರಿಕೆಯನ್ನೇ ಅವಲಂಬಿಸಿರುವ ಹಲವಾರು ಜನರ ಜೀವನೋಪಾಯಕ್ಕೆ ಸಹ ಹಾನಿ ಆಗ್ತಾ ಇದೆ. ಹಾಗಾಗಿ ಏನಾಗಬೇಕು, ಇಂಡಿಯಾ ನೀಡ್ಸ್ ಬೆಟರ್ ಫಿಶಿಂಗ್ ರೂಲ್ಸ್. ಭಾರತದಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಉತ್ತಮ ನಿಯಮಗಳನ್ನ ಅಳವಡಿಸಬೇಕು. ಬೈ ಫಾಲೋವಿಂಗ್ ಸೈನ್ಸ್ ಬೇಸ್ಡ್ ಕ್ಯಾಚ್ ಲಿಮಿಟ್ಸ್. ವಿಜ್ಞಾನ ಆಧಾರಿತ ಅಂದ್ರೆ ವೈಜ್ಞಾನಿಕವಾಗಿ ಒಂದು ಪ್ರದೇಶದಲ್ಲಿ ಎಷ್ಟು ಮೀನುಗಾರಿಕೆ ನಡೆಸಿದ್ರೆ ಒಳ್ಳೆಯದು ಅನ್ನುವಂಥದ್ದನ್ನ ಮೊದಲು ಫೈಂಡ್ ಔಟ್ ಮಾಡಿ ಅದಕ್ಕೆ ಸಂಬಂಧಿಸಿದ ಕ್ರಮಗಳನ್ನ ಕೈಗೊಳ್ಳೋದು, ಅಂತ ರೂಲ್ಸ್ ಗಳನ್ನ ತರೋದು. ಪ್ರೊಟೆಕ್ಟಿಂಗ್ ಯಂಗ್ ಫಿಶ್, ಚಿಕ್ಕ ಮೀನುಗಳನ್ನ ರಕ್ಷಿಸೋದು. ಅಂಡ್ ಯುನೈಟಿಂಗ್ ಆಲ್ ಸ್ಟೇಟ್ಸ್ ಅಂಡರ್ ಒನ್ ನ್ಯಾಷನಲ್ ಲಾ. ಎಲ್ಲ ರಾಜ್ಯಗಳನ್ನ ಒಂದೇ ರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಒಂದುಗೂಡಿಸೋದು. ಇಂಡಿಯಾ ಕ್ಯಾನ್ ಸೇವ್ ಓಷನ್ ಲೈಫ್. ಹೀಗೆ ಈ ಎಲ್ಲ ಕ್ರಮಗಳನ್ನ ಮಾಡೋದ್ರಿಂದ ಭಾರತ ಒಂದು ಓಷನ್ ಲೈಫ್ ಅನ್ನ ಸೇವ್ ಮಾಡಬಹುದು, ಸಮುದ್ರ ಜಲಚರ ವ್ಯವಸ್ಥೆಯನ್ನ ಇನ್ನಷ್ಟು ಉಳಿಸ್ಕೊಳ್ಬಹುದು. ಅಂಡ್ ಹೆಲ್ಪ್ ಪುವರ್ ಫಿಶರ್ಸ್ ಅರ್ನ್ ಮೋರ್ ಇನ್ ದಿ ಲಾಂಗ್ ರನ್. ಅದೇ ರೀತಿ ಬಡ ಮೀನುಗಾರರು ದೀರ್ಘಕಾಲದಲ್ಲಿ ಉತ್ತಮ ಆದಾಯವನ್ನ ಪಡಲಿಕ್ಕೆ ಸಹ ಇದರಿಂದ ಹೆಲ್ಪ್ ಆಗುತ್ತೆ. ಓವರ್ ಫಿಶಿಂಗ್ ಬಗ್ಗೆ ನೋಡಿದ್ದು ಆರ್ಟಿಕಲ್. ಅದಾದ ನಂತರ ಇಸ್ರೇಲ್ಸ್ ಐಸೋಲೇಷನ್, ಇನ್ನೊಂದು ಚಿಕ್ಕದು ಸ್ಟೋರೀಸ್ ಫ್ರಾಮ್ ದಿ ಹಾರ್ಟ್. ಇಸ್ರೇಲ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಂಟ್ರೀಸ್ ಲೈಕ್ UK, ಫ್ರಾನ್ಸ್ ಅಂಡ್ ಕೆನಡಾ ಆರ್ ಕ್ರಿಟಿಸೈಸಿಂಗ್ ಇಸ್ರೇಲ್ ಫಾರ್ ಇಟ್ಸ್ ಹೆವಿ ಅಟ್ಯಾಕ್ ಆನ್ ಗಾಜಾ ಅಂಡ್ ದಿ ಸಫರಿಂಗ್ ಕಾಸ್ಡ್ ಟು ಸಿವಿಲಿಯನ್ಸ್. ದೇ ಆರ್ ಇವನ್ ವಾರ್ನಿಂಗ್ ಆಫ್ ಪಾಸಿಬಲ್ ಸ್ಯಾಂಕ್ಷನ್. ಅದರ ಅರ್ಥ ಇಸ್ರೇಲ್ ಬಿಕಮಿಂಗ್ ಐಸೋಲೇಟೆಡ್. ಇಸ್ರೇಲ್ ಈಗ ಏಕಾಂಗಿ ಆಗ್ತಾ ಇದೆ. ಯಾಕಂತಂದ್ರೆ UK, ಫ್ರಾನ್ಸ್ ಮತ್ತೆ ಕೆನಡಾದಂತ ದೇಶಗಳು ಈಗ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡ್ತಾ ಇದೆಯಲ್ವಾ, ಆ ದಾಳಿಯನ್ನ ಮತ್ತೆ ಅಲ್ಲಿನ ನಾಗರಿಕರಿಗೆ ಆಗ್ತಾ ಇರುವ ನೋವುಗಳಿಂದಾಗಿ ಇಸ್ರೇಲ್ ಅನ್ನ ಟೀಕಿಸ್ತಾ ಇದ್ದಾವೆ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇಸ್ರೇಲ್ ಮೇಲೆ ನಿರ್ಬಂಧಗಳನ್ನ ಹೇರುವ ಸಾಧ್ಯತೆ ಸಹ ಇದೆ ಅಂತ ಎಚ್ಚರಿಸ್ತಾ ಇದ್ದಾರೆ. ವರ್ಲ್ಡ್ ಮಸ್ಟ್ ಆಕ್ಟ್. ಹಾಗಾಗಿ ಇಡೀ ಜಗತ್ತು ಒಂದಾಗಿ ಇದರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು. ಮೆನಿ ಇನ್ನೋಸೆಂಟ್ ಪೀಪಲ್ ಇನ್ ಗಾಜಾ ಆರ್ ಡೈಯಿಂಗ್. ಎಷ್ಟೋ ಅಮಾಯಕರು, ಮುಗ್ಧ ಜನರು ಸಾಯ್ತಾ ಇದ್ದಾರೆ. ಅಂಡ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಶುಡ್ ಸ್ಪೀಕ್ ಅಪ್ ಸೋ ದಟ್ ಇಸ್ರೇಲ್ಸ್ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ವೈಲೆನ್ಸ್ ಅಂಡ್ ಡಿಸ್ಟ್ರಕ್ಷನ್. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ, ಬೇರೆ ಬೇರೆ ದೇಶಗಳು ಏನ್ ಮಾಡಬೇಕು, ಇಸ್ರೇಲ್ ಪ್ರಧಾನಿಯಾಗಿರುವಂತಹ ನೆತನ್ಯಾಹು ಅವರು ಈ ಹಿಂಸಾಚಾರಕ್ಕೆ ಕಾರಣ, ಈ ವಿನಾಶದ ಹೊಣೆಗಾರರು ಅವರು ಅಂತ ಅವರನ್ನ ಹೊಣೆಗಾರರನ್ನಾಗಿ ಮಾಡಿ ಇಂಥ ಕ್ರಮಗಳನ್ನ ನಿಲ್ಲಿಸಲಿಕ್ಕೆ ಮುಂದಾಗಬೇಕು. ಇದಂದ್ರೆ ಹೇಳಿದ್ರು ಸ್ಟೋರೀಸ್ ಫ್ರಾಮ್ ದಿ ಹಾರ್ಟ್. ಇದ್ರ ಬಗ್ಗೆ ಮೊದಲು ಹೇಳಿದ ಹಾಗೆ ಹಿಸ್ಟೋರಿಕ್ ವಿನ್ ಫಾರ್ ಕನ್ನಡ. ಕನ್ನಡಕ್ಕೆ ಇದೊಂದು ಐತಿಹಾಸಿಕ ಗೆಲುವು. ಯಾವುದು, ಬಾನು ಮುಸ್ತಾಕ್ ಅವರ ಬೂಕರ್ ಪ್ರೈಸ್ ಸಿಕ್ಕಿದಂತಹ ಕೃತಿ ಇದೆಯಲ್ವಾ, ಹಾರ್ಟ್ ಲ್ಯಾಂಪ್, ಇದಕ್ಕೆ ಸಿಕ್ಕಿದೆ ಪ್ರಶಸ್ತಿ. ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಹಾರ್ಟ್ ಲ್ಯಾಂಪ್ ಕನ್ನಡದಲ್ಲಿ ಅದು ಒಂದು ಹಸೀನಾ ಮತ್ತು ಇತರ ಕಥೆಗಳು ಅಂತ ನೋಡಿದ ಹಾಗೆ ನೆನಪು. ಆ ಒಂದು ಪುಸ್ತಕದಲ್ಲಿ ಈ ಹಾರ್ಟ್ ಲ್ಯಾಂಪ್ ಇದರ ಬಗ್ಗೆ ಸಹ ಮೆನ್ಷನ್ ಮಾಡಿದ್ದಾರೆ. ಮೇಕಿಂಗ್ ಇಟ್ ದ ಫಸ್ಟ್ ಟೈಮ್ a Kannada book, a short story collection have ever won this global award. ಇದಯ ದೀಪ ಅಂತ ಕೆಲವೊಬ್ರು ಕರೀತಾ ಇದ್ದಾರೆ. ಆದ್ರೆ ಆ ಪುಸ್ತಕಕ್ಕಿಂತ ಹಸೀನಾ ಮತ್ತು ಇತರ ಕಥೆಗಳನ್ನ, ಅದರಲ್ಲೇ ಈ ಒಂದು ಕಥೆಗಳು ಸಹ ಬಂದಿರಬಹುದು ಅಂತ ಕೆಲವರು ಹೇಳಿದ್ದಾರೆ. ಇನ್ನೊಂದ್ಸಾರಿ ಚೆಕ್ ಮಾಡಿ ಕನ್ನಡದಲ್ಲಿ ಯಾವ ಪುಸ್ತಕ ಅಂತ. ಇದರ ಬಗ್ಗೆ ಗೊತ್ತಿದೆ. ಇನ್ನು ಪವರ್ ಆಫ್ ರೀಜನಲ್ ಸ್ಟೋರೀಸ್, ಇಲ್ಲಿ ಅವರು ಮುಖ್ಯವಾಗಿ ಯಾವ್ದ್ರ ಮೇಲೆ ಕೇಂದ್ರೀಕರಿಸಿದ್ದಾರೆ ಅಂತಂದ್ರೆ, ಫೋಕಸ್ ಆನ್ ಸ್ಟ್ರಗಲ್ಸ್ ಆಫ್ ಮುಸ್ಲಿಂ ವಿಮೆನ್ ಅಂಡ್ ಶೋ ಹೌ ಸೊಸೈಟಿ ಟ್ರೀಟ್ಸ್ ದೆಮ್ ಅನ್ಫೇರ್ಲಿ ಅಂತಂದ್ರೆ ಹೇಗೆ ಸಮಾಜ ಈ ಮುಸ್ಲಿಂ ಮಹಿಳೆಯರನ್ನ ಅನ್ಯಾಯಕರವಾಗಿ ನಡೆಸ್ಕೊಳ್ತಾ ಇದೆ ಎಂಬುದನ್ನ ಈ ಪುಸ್ತಕದಲ್ಲಿ ಅವರು ಬಿಂಬಿಸ್ತಿದ್ದಾರೆ. ಹರ್ ವಿನ್ ಶೋಸ್ ದಟ್ ಪವರ್ಫುಲ್ ಸ್ಟೋರೀಸ್ ಇನ್ ಇಂಡಿಯನ್ ರೀಜನಲ್ ಲ್ಯಾಂಗ್ವೇಜಸ್ ಕ್ಯಾನ್ ನೌ ರೀಚ್ ಅ ಗ್ಲೋಬಲ್ ಆಡಿಯನ್ಸ್. ನೋಡಿ, ಕನ್ನಡದ ಒಂದು ಕೃತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡ್ಕೊಳ್ಳುತ್ತೆ ಅಂತಂದ್ರೆ ಒಂದು ಇದರಿಂದ ಏನರ್ಥ ಆಗ್ತಾ ಇದೆ, ಪ್ರಾದೇಶಿಕವಾದಂತಹ ಒಳ್ಳೆಯ ಕಥೆಗಳಿಗೂ ಸಹ ಜಾಗತಿಕ ಪ್ರೇಕ್ಷಕರಿದ್ದಾರೆ, ಅಲ್ಲೂ ಇದಕ್ಕೆ ಮನ್ನಣೆ ಇದೆ ಅನ್ನೋದನ್ನ ನಾವು ಇದರ ಮೂಲಕ ತಿಳ್ಕೊಳ್ಬಹುದು. ಇದಾದ ನಂತರ ಮುಂದಿನದು ನರೇಟಿಂಗ್ ದ ನೇಷನ್ ಅಬ್ರಾಡ್. ಇದು ಯಾವುದ್ರ ಬಗ್ಗೆ ಹೇಳ್ತಾ ಇರಬಹುದು, ಮುಖ್ಯವಾಗಿ ಬೇರೆ ಬೇರೆ ದೇಶಗಳಿಗೆ ನಮ್ಮ ಟೀಮ್ ಅನ್ನ ಕಳಿಸಿದೇವಲ್ವಾ, ಇಂಡಿಯಾಸ್ ಗ್ಲೋಬಲ್ ಮೆಸೇಜಿಂಗ್. ಇಂಡಿಯಾ ಸೆಂಟ್ ಡಿಪ್ಲೊಮ್ಯಾಟ್ಸ್ ಟು ಅದರ್ ಕಂಟ್ರೀಸ್ ಟು ಎಕ್ಸ್ಪ್ಲೇನ್ ಇಟ್ಸ್ ಆಕ್ಷನ್ ಅಗೇನ್ಸ್ಟ್ ಪಾಕಿಸ್ತಾನ್ ಆಫ್ಟರ್ ಟೆರರಿಸ್ಟ್ ಅಟ್ಯಾಕ್. ಟೆರರಿಸ್ಟ್ ಅಟ್ಯಾಕ್ ಆದ ನಂತರ
ಪಾಕಿಸ್ತಾನದ ವಿರುದ್ಧ ತನ್ನ ಕ್ರಮಗಳನ್ನ ವಿವರಿಸಲಿಕ್ಕೆ ಭಾರತ ಏನ್ ಮಾಡಿದೆ, ಬೇರೆ ಬೇರೆ ದೇಶಗಳಿಗೆ ರಾಜತಾಂತ್ರಿಕರನ್ನ ಕಳಿಸ್ತಾ ಇದೆ. ದಿಸ್ ಶೋಸ್ This shows India wants to control the international story and prove its actions are fair and focused on fighting terrorism, not just an old rivalry. ಹಳೆ ಶತ್ರುತ್ವ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇಲ್ಲ. ಅದರ ಬದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಸುಳ್ಳು ಸುದ್ದಿಗಳು ಹಬ್ತಾ ಇದೆ, ಅದನ್ನು ನಿಯಂತ್ರಿಸಬೇಕು. ಮತ್ತೆ ಭಾರತ ತೆಗೆದುಕೊಂಡ ಕ್ರಮ ನ್ಯಾಯಯುತವಾಗಿದೆ, ಮತ್ತೆ ಭಯೋತ್ಪಾದನೆಯ ವಿರುದ್ಧ ಹೋರಾಡುವತ್ತ ನಮ್ಮ ಗಮನ ಯಾವಾಗಲೂ ಇರುತ್ತೆ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೋಸ್ಕರ ಈ ಒಂದು ಟೀಮ್ ಅನ್ನ ಕಳಿಸಿದ್ದೇವೆ. ಇನ್ನು ಕ್ರೈಸಿಸ್ ಆಫ್ ಟ್ರೂತ್ ಇನ್ ಮೀಡಿಯಾ, ಮಾಧ್ಯಮಗಳಲ್ಲಿ ಸತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಬಿಕ್ಕಟ್ಟು ಎದುರಾಗ್ತಾ ಇರುತ್ತೆ. ಇನ್ ಟುಡೇಸ್ ವರ್ಲ್ಡ್, ಫೇಕ್ ನ್ಯೂಸ್, AI ಇಮೇಜಸ್ ಅಂಡ್ ಎಮೋಷನಲ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸ್ಪ್ರೆಡ್ ಫಾಸ್ಟರ್ ದೆನ್ ರಿಯಲ್ ಫ್ಯಾಕ್ಟ್ಸ್. ನಿಮ್ಗೆ ಹೇಗೂ ಗೊತ್ತಿದೆ ಇದು. ಇಂದಿನ ಜಗತ್ತಿನಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನಾಗ್ತಾ ಇದೆ, ನಕಲಿ ಸುದ್ದಿಗಳು, AI ಇಮೇಜು ಮತ್ತೆ ಭಾವನಾತ್ಮಕವಾದಂತಹ ಅದನ್ನ ಪ್ರಚೋದನಕಾರಿಯಾದಂತಹ ವಿಷಯಗಳು ನೈಜ ಸಂಗತಿಗಳಿಗಿಂತ, ರಿಯಲ್ ಫ್ಯಾಕ್ಟ್ಗಳಿಗಿಂತ ವೇಗವಾಗಿ ಹರಡ್ತಾ ಇವೆ. ಬಿಕಾಸ್ ಆಫ್ ದಿಸ್, ಇವನ್ ಟ್ರೂತ್ಫುಲ್ ಮೆಸೇಜಸ್ ಫ್ರಾಮ್ ದಿ ಗೌರ್ಮೆಂಟ್ ಕ್ಯಾನ್ ಬಿ ಡೌಟೆಡ್ ಆರ್ ಇಗ್ನೋರ್ಡ್. ಹೀಗಾಗಿ ಸರ್ಕಾರದಿಂದ ಬರುವಂತಹ ಸತ್ಯವಾದ ಸಂದೇಶಗಳನ್ನು ಸಹ ಅನುಮಾನಿಸ್ತಾ ಇದ್ದಾರೆ ಅಥವಾ ಅದನ್ನು ನಿರ್ಲಕ್ಷಿಸ್ತಾ ಇದ್ದಾರೆ. ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ಎನಿ ಕಂಟ್ರಿ ಟು ಎಕ್ಸ್ಪ್ಲೇನ್ ಇಟ್ಸ್ ಆಕ್ಷನ್ ಆನೆಸ್ಟ್ಲಿ ಟು ದ ವರ್ಲ್ಡ್. ಹೀಗಾಗಿ ಎಲ್ಲ ಕಾರಣಗಳಿಂದಾಗಿ ಒಂದು ದೇಶ ತನ್ನ ಕ್ರಮಗಳನ್ನ ಜಗತ್ತಿಗೆ ಪ್ರಾಮಾಣಿಕವಾಗಿ ವಿವರಿಸಲಿಕ್ಕೂ ಸಹ ಕಷ್ಟ ಆಗ್ತಾ ಇದೆ. ಇದಾದ ನಂತರ ಮುಂದೆ ವಕ್ಫ್ ಕ್ರಿಯೇಷನ್ ನಾಟ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಸೆಂಟರ್. ನಿನ್ನೆ ಇದರ ಬಗ್ಗೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಮಾತನಾಡಿದ್ವಿ. ಇದಕ್ಕೆ ಸೆಂಟರ್ ಏನ್ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಅಂತಂದ್ರೆ, ವಕ್ಫ್ ಇಸ್ ನಾಟ್ ಅ ಕೋರ್ ರಿಲಿಜಿಯಸ್ ಡ್ಯೂಟಿ. ಸೆಂಟರ್ ಟೋಲ್ಡ್ ದಿ ಸುಪ್ರೀಂ ಕೋರ್ಟ್ ದಟ್ ಮೇಕಿಂಗ್ ಅ ವಕ್ಫ್ ಅಂತಂದ್ರೆ ಡೊನೇಟಿಂಗ್ ಪ್ರಾಪರ್ಟಿ ಫಾರ್ ಚಾರಿಟಿ ಇನ್ ಇಸ್ಲಾಂ. ಇಸ್ಲಾಂನಲ್ಲಿ ದಾನಕ್ಕೋಸ್ಕರ ಅಥವಾ ಬೇರೆ ಬೇರೆ ಚಾರಿಟಿ ಉದ್ದೇಶಗಳಿಗೋಸ್ಕರ ಆಸ್ತಿನ ದಾನ ಮಾಡುವುದು, ಇಟ್ ಈಸ್ ನಾಟ್ ಅನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತಂದ್ರೆ ಅತ್ಯಗತ್ಯವಾದ ಧಾರ್ಮಿಕವಾದ ಆಚರಣೆ ಅಲ್ಲ ಇದು. ಮುಸ್ಲಿಂ ಹೂ ಡಸಂಟ್ ಕ್ರಿಯೇಟ್ ಅ ವಕ್ಫ್ ಸ್ಟಿಲ್ ಫುಲ್ಲಿ ಮುಸ್ಲಿಂ. ಈಗ ವಕ್ಫ್ ದಾನ ಮಾಡದೇ ಇದ್ರು ಸಹ ಮುಸ್ಲಿಂ ಮೊದಲಿನ ತರನೇ ಮುಸ್ಲಿಂ ಆಗಿರ್ತಾನೆ. ಹಾಗಾಗಿ ಸೊ ಇಟ್ಸ್ ನಾಟ್ ಮ್ಯಾಂಡೇಟರಿ ರಿಲಿಜಿಯಸ್ ಆಕ್ಟ್. ಹಾಗೆ ಕಡ್ಡಾಯವಾಗಿ ಧಾರ್ಮಿಕವಾಗಿ ಮಾಡಲೇಬೇಕಾದ ಕಾರ್ಯ ಅಲ್ಲ ಇದು ಅಂತ ಸೆಂಟರ್ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದೆ. ಲಾ ಫೋಕಸಸ್ ಆನ್ ಪ್ರಾಪರ್ಟಿ ಅಂಡ್ ಟ್ರಾನ್ಸ್ಪರೆನ್ಸಿ. ಹಾಗಾಗಿ ಈ ಕಾನೂನು ಒಂದು ಆಸ್ತಿಗಳ ಮೇಲೆ, ಅದೇ ರೀತಿ ಪಾರದರ್ಶಕತೆ ಮೇಲೆ ಕೇಂದ್ರೀಕರಿಸ್ತಾ ಇದೆ. 2025 Waqf Amendment Act is about managing Waqf properties properly and making registration mandatory to stop land encroachments. ಅಂದ್ರೆ ಒಂದು ಈ ಕಾಯ್ದೆ ಮೂಲಕ ಆಸ್ತಿಗಳನ್ನು ಸರಿಯಾಗಿ ನಿರ್ವಹಿಸ್ತಾರೆ. ಅದೇ ರೀತಿ ಭೂ ಅತಿಕ್ರಮಣವನ್ನು ತಡಿಲಿಕ್ಕೆ ಇದರಲ್ಲಿ ನೋಂದಣಿಯನ್ನು ಕಡ್ಡಾಯ ಮಾಡಿದ್ದಾರೆ. The center said this law only handles secular issues like record keeping, not religious beliefs. ಈ ಕಾನೂನಿನ ಮೂಲಕ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಜಾತ್ಯಾತೀತ ಅಂತಂದ್ರೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಈಗ ರೆಕಾರ್ಡ್ ಮ್ಯಾನೇಜ್ ಮಾಡೋದು, ದಾಖಲೆಗಳ ನಿರ್ವಹಣೆ ಮಾಡೋದು, ಇಂಥ ಸಮಸ್ಯೆಗಳನ್ನ ಮಾತ್ರ ನಿರ್ವಹಿಸ್ತಾ ಇದ್ದಾರೆ. ಧಾರ್ಮಿಕ ನಂಬಿಕೆಗಳಲ್ಲಿ ನಾವು ಇಂಟರ್ಫಿಯರ್ ಆಗ್ತಾ ಇಲ್ಲ, ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಕೇಂದ್ರ ಹೇಳ್ತಾ ಇದೆ. ಇನ್ನು ವಾರ್ಮಿಂಗ್ ಲೈಕ್ಲಿ ಟು ಮೇಕ್ ಸೈಕ್ಲೋನ್ಸ್ ಮೋರ್ ಡಿಸ್ಟ್ರಕ್ಟಿವ್ ದೆನ್ ಎವರ್ ಬಿಫೋರ್. ಗ್ಲೋಬಲ್ ವಾರ್ಮಿಂಗ್ ಒಂದ್ ಕಡೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಸೈಕ್ಲೋನ್ಗಳು, ಹೀಗಾಗಿ ಎಲ್ಲ ಸೇರಿ ಡಿಸ್ಟ್ರಕ್ಷನ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೈಕ್ಲೋನ್ಸ್ ಆರ್ ಗೆಟಿಂಗ್ ಸ್ಟ್ರಾಂಗರ್ ಅಂಡ್ ಹಿಟ್ಟಿಂಗ್ ನ್ಯೂ ಪ್ಲೇಸಸ್. ಚಂಡಮಾರುತಗಳು ಮೊದಲಿಗಿಂತ ಹೆಚ್ಚು ಬಲಶಾಲಿ ಆಗ್ತಾ ಇವೆ ಮತ್ತೆ ಹೊಸ ಹೊಸ ಸ್ಥಳಗಳನ್ನ ಅಪ್ಪಳಿಸ್ತಾ ಇವೆ. ಡ್ಯೂ ಟು ಕ್ಲೈಮೇಟ್ ಚೇಂಜ್, ಒಂದು ಹವಾಮಾನ ಬದಲಾವಣೆ. ಪವರ್ಫುಲ್ ಸೈಕ್ಲೋನ್ಸ್ ಆರ್ ನೌ ಹ್ಯಾಪನಿಂಗ್ ಇನ್ ಏರಿಯಾಸ್ ವೇರ್ ದೆ ನೆವರ್ ಆಕರ್ಡ್ ಬಿಫೋರ್. ಎಲ್ಲೂ ಹಿಂದೆಂದೂ ಸಂಭವಿಸದ ಪ್ರದೇಶಗಳಲ್ಲೂ ಸಹ ಈಗ ಪ್ರಬಲವಾದ ಚಂಡಮಾರುತಗಳು ಕಂಡು ಬರ್ತಾ ಇವೆ. ಅಂಡ್ ಸಮ್ ರೀಜನ್ಸ್ ಮೇ ನಾಟ್ ಗೆಟ್ ಇನಫ್ ಟೈಮ್ ಟು ರಿಕವರ್ ಬಿಟ್ವೀನ್ ಸ್ಟಾರ್ಮ್ಸ್. ಹಾಗಾಗಿ ಇಂಥ ಬಿರುಗಾಳಿಗಳಿಂದಾಗಿ ಚೇತರಿಸಿಕೊಳ್ಳಿಕ್ಕೂ ಸಾಕಷ್ಟು ಸಮಯ ಸಿಗ್ತಾ ಇಲ್ಲ ಎಷ್ಟೋ ಪ್ರದೇಶಗಳಿಗೆ. ಇನ್ನು ಅದೇ ರೀತಿ ಮ್ಯಾಂಗ್ರೋವ್ಸ್ ಆರ್ ಇನ್ ಸೀರಿಯಸ್ ಡೇಂಜರ್. ಮ್ಯಾಂಗ್ರೋವ್ಗಳು ಬಹಳ ಇಂಪಾರ್ಟೆಂಟ್ ಒಂದು ಪ್ರದೇಶದ ಒಟ್ಟು ಪರಿಸರದ ಕಾಳಜಿಗೆ ಸಂಬಂಧಿಸಿದ ಹಾಗೆ. ಪ್ರವಾಹವನ್ನು ತಡೆಗಟ್ಟಲಿಕ್ಕೆ ಮ್ಯಾಂಗ್ರೋವ್ ತುಂಬಾ ಬಹಳ ಮುಖ್ಯವಾಗಿರುತ್ತೆ. ಇನ್ ಫ್ಯೂಚರ್ ಕ್ಲೈಮೇಟ್ ಸಿನಾರಿಯೋಸ್ ಎಸ್ಪೆಷಲಿ ಇನ್ ಸೌತ್ ಈಸ್ಟ್ ಏಷಿಯಾ, ಆಗ್ನೇಯ ಏಷ್ಯಾದಲ್ಲಿ ಮೋಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಕುಡ್ ಫೇಸ್ ಸಿವಿಯರ್ ಡ್ಯಾಮೇಜ್ ಫ್ರಮ್ ಸ್ಟ್ರಾಂಗರ್ ಸೈಕ್ಲೋನ್ಸ್. ಬಲವಾದ ಚಂಡಮಾರುತಗಳಿಂದಾಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಗಳಿಗೆ ಹಾನಿ ಆಗಬಹುದು. ಅದೇ ರೀತಿ ರೈಸಿಂಗ್ ಸಿ ಲೆವೆಲ್ಸ್, ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇದೆ. ಪುಟಿಂಗ್ ಕೋಸ್ಟಲ್ ಪ್ರೊಟೆಕ್ಷನ್ ಅಂಡ್ ಫಿಶ್ ಸ್ಟಾಕ್ಸ್ ಎಟ್ ರಿಸ್ಕ್. ಇದರಿಂದ ಹಾನಿ ಆಗೋದು ಒಂದು ಕರಾವಳಿ ಭಾಗಕ್ಕೆ, ಇನ್ನೊಂದು ಮೀನು ಸಂಗ್ರಹ ಅಥವಾ ಮೀನಿನ ಒಂದು ಸಂಪನ್ಮೂಲ ಇರುತ್ತಲ್ವಾ, ಅದಕ್ಕೆ ತುಂಬಾ ಅಪಾಯ ಆಗಬಹುದು ಅಂತ ಹೇಳ್ತಾ ಇದ್ದಾರೆ.
ಇದಾದ ನಂತರ ಮುಂದೆ ಶುಡ್ ವಾಟರ್ ಬಿ ಯೂಸ್ಡ್ ಆಸ್ ಅ ವೆಪನ್. ಇದು ಇಂಡಸ್ ವಾಟರ್ ಟ್ರಿಟಿ ಬಗ್ಗೆ ಇರುವಂತದ್ದು. ಹಿಂದೆ ಕೆಲವು ಘಟನೆಗಳನ್ನು ನೋಡೋದಾದ್ರೆ ಇಸ್ ಅ ಸ್ಟ್ರಾಂಗ್ ಅಂಡ್ ಸಕ್ಸಸ್ಫುಲ್ ವಾಟರ್ ಶೇರಿಂಗ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಮೊದಲಿಂದ ಇದು ಬಲವಾದ ಮತ್ತೆ ಯಶಸ್ವಿಯಾದ ಒಪ್ಪಂದ ಆಗಿತ್ತು. ಇವನ್ ಆಫ್ಟರ್ ಫೈಟಿಂಗ್ 3 ವಾರ್ಸ್, 3 ವಾರ್ ಅಂತಂದ್ರೆ ಯುದ್ಧಗಳನ್ನು ನಡೆಸದ ನಂತರವೂ ಸಹ ಬೋತ್ ಕಂಟ್ರೀಸ್ ಹ್ಯಾವ್ ಫಾಲೋಡ್ ದಿಸ್ ಟ್ರೀಟಿ ಬಿಕಾಸ್ ಇಟ್ ಇಸ್ ಬೇಸ್ಡ್ ಆನ್ ಟೆಕ್ನಿಕಲ್ ರೂಲ್ಸ್ ಅಂಡ್ ಹ್ಯಾಸ್ ಅ ಕ್ಲಿಯರ್ ಸಿಸ್ಟಮ್ ಟು ಸಾಲ್ವ್ ಡಿಸ್ಪ್ಯೂಟ್ಸ್ ಪೀಸ್ಫುಲಿ. ಇದಕ್ಕೆ ಸಂಬಂಧಿಸಿದ ಹಾಗೆ ತಾಂತ್ರಿಕ ನಿಯಮಗಳಿತ್ತು. ಅದರ ಆಧಾರದ ಮೇಲೆ ವಿವಾದಗಳನ್ನ ಶಾಂತಿಯುತವಾಗಿ ಪರಿಹರಿಸಲಿಕ್ಕೆ ಸ್ಪಷ್ಟವಾದ ವ್ಯವಸ್ಥೆ ಇದೆ ಇದರಲ್ಲಿ. ಆದ್ರೆ ಈಗ ಮುಖ್ಯವಾಗಿ ಭಾರತ ಯೂಸಿಂಗ್ ವಾಟರ್ ಆಸ್ ಅ ವೆಪನ್, ಇದನ್ನೊಂದು ಆಯುಧವಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಯಾಕಂತಂದ್ರೆ ಪಾಕಿಸ್ತಾನ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ. ಲೈಕ್ ಸ್ಟಾಪಿಂಗ್ ರಿವರ್ ಫ್ಲೋ ಕ್ಯಾನ್ ಬ್ಯಾಕ್ ಫೈರ್ ಆನ್ ಇಂಡಿಯಾ. ಆದ್ರೆ ಭಾರತ ಹೀಗೆ ಮಾಡೋದ್ರಿಂದ ಅದು ತಿರುಗುಬಾಣವಾಗಿ ಭಾರತಕ್ಕೆ ತೊಂದರೆಯನ್ನು ಉಂಟು ಮಾಡಬಹುದು. ಇಟ್ ಮೇ ಡ್ಯಾಮೇಜ್ ಇಂಡಿಯಾಸ್ ಗ್ಲೋಬಲ್ ಇಮೇಜ್. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕಿರುವ ಮನ್ನಣೆ ಕಡಿಮೆ ಆಗಬಹುದು. ಹರ್ಟ್ ಕಾಮನ್ ಪೀಪಲ್ ಇನ್ ಪಾಕಿಸ್ತಾನ್. ಪಾಕಿಸ್ತಾನದಲ್ಲಿರುವ ಅಮಾಯಕರು, ಏನೂ ತಪ್ಪು ಮಾಡದೇ ಇರೋರಿಗೂ ಸಹ ಇದರಿಂದ ತೊಂದರೆ ಆಗುತ್ತೆ ಸಾಮಾನ್ಯ ಜನರಿಗೆ. ಅಂಡ್ ಕ್ರಿಯೇಟ್ ಫಿಯರ್ ಇನ್ ನೈಬರಿಂಗ್ ಕಂಟ್ರೀಸ್ ಲೈಕ್ ನೇಪಾಲ್ ಅಂಡ್ ಬಾಂಗ್ಲಾದೇಶ್. ಇನ್ನು ಅಕ್ಕಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ನೇಪಾಳ ಇದೆ, ಬಾಂಗ್ಲಾದೇಶ್ ಇದೆ, ಅವರು ನಮ್ಮ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ಳಿಕ್ಕೆ ಹಿಂಜರಿಬಹುದು. ಯಾಕಂತಂದ್ರೆ ನಾವು ನಮಗ್ ಬೇಕಾದಾಗ ಈ ತರ ಒಪ್ಪಂದಗಳನ್ನ ನಿಲ್ಲಿಸ್ಬಿಟ್ರೆ ಅವರು ಮುಂದಾಗೋದಿಲ್ಲ. ಭಾರತ ತನಗೆ ಬೇಕಾದ ರೀತಿ ಮುಂದೆ ಒಪ್ಪಂದಗಳಲ್ಲಿ ಬಿರುಕನ್ನ ಉಂಟು ಮಾಡಬಹುದು ಅನ್ನುವಂತಹ ಭಯ ಇರುತ್ತೆ. ಹಾಗಾಗಿ ಇನ್ಸ್ಟೆಡ್ ಇಂಡಿಯಾ ಶುಡ್ ಯೂಸ್ ಇಟ್ಸ್ ಫುಲ್ ರೈಟ್ಸ್ ಅಂಡರ್ ದ ಟ್ರೀಟಿ ಲೀಗಲಿ ಅಂಡ್ ರೆಸ್ಪಾನ್ಸಿಬಲಿ. ಈ ಒಂದು ಆರ್ಟಿಕಲ್ ಪ್ರಕಾರ ಭಾರತ ಒಪ್ಪಂದದ ಅಡಿಯಲ್ಲಿ ತನಗೇನೇನು ಹಕ್ಕುಗಳಿದೆಯೋ ಅದನ್ನ ಕಾನೂನುಬದ್ಧವಾಗಿ ಮತ್ತೆ ಜವಾಬ್ದಾರಿಯುತವಾಗಿ ಬಳಸಬೇಕು. ಆ ಮೂಲಕ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಅನಲೈಸಿಂಗ್ ಪವರ್ಟಿ ಲೆವೆಲ್ಸ್ ಇನ್ ಇಂಡಿಯಾ ಬೈ ಕಂಪೇರಿಂಗ್ ವೇರಿಯಸ್ ಸರ್ವೇಸ್. ಬೇರೆ ಬೇರೆ ಸರ್ವೆಗಳನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಪವರ್ಟಿ ಇನ್ ಇಂಡಿಯಾ ರೆಡ್ಯೂಸ್ಡ್ ಅ ಲಾಟ್ ಬಿಟ್ವೀನ್ 2004-05 ಅಂಡ್ 11-12. 2004-05 ಮತ್ತೆ 2011-12 ಈ ಒಂದು 7-8 ವರ್ಷದ ಅವಧಿಯಲ್ಲಿ 2004-2012 ಒಂದು ಅವಧಿಯಲ್ಲಿ ಬಡತನದ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು. ಆದ್ರೆ 2012 ನಂತರ ಬಟ್ ಸಿನ್ಸ್ ದೆನ್ ರಿಡಕ್ಷನ್ ಹ್ಯಾಸ್ ಸ್ಲೋಡ್ ಡೌನ್ ಅ ಲಾಟ್. ಅದಾದ್ಮೇಲೆ ಬಡತನವನ್ನ ಇಳಿಸುವ ಒಂದು ಪ್ರಕ್ರಿಯೆ ಇದೆಯಲ್ವ ಅದು ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಪವರ್ಟಿ ಫೆಲ್ ಫ್ರಾಮ್ 37% to 22% ಬೈ 2011-12. 2011-12 ವೇಳೆಗೆ ಬಡತನ ಏನಾಗಿತ್ತು, 37% ಇಂದ 22%ಗೆ ಇಳಿದಿದೆ. ಆದ್ರೆ ಓನ್ಲಿ ವೆಂಟ್ ಡೌನ್ ಅಬೌಟ್ 18% ಬೈ 2022-23. 2022-23 ವೇಳೆಗೆ 22 ಇರೋದು 18% ಮಾತ್ರ ಇಳಿದಿದೆ ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಡಿಫರೆಂಟ್ ಸ್ಟೇಟ್ಸ್ ಇನ್ ಇಂಡಿಯಾ ಶೋ ಡಿಫರೆಂಟ್ ಪ್ರೋಗ್ರೆಸ್ ಇನ್ ರೆಡ್ಯೂಸಿಂಗ್ ಪವರ್ಟಿ. ಇನ್ನು ಎಲ್ಲಾ ರಾಜ್ಯಗಳು ಒಂದೇ ರೀತಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ, ಬೇರೆ ಬೇರೆ ಪ್ರಗತಿಯನ್ನ ತೋರಿಸ್ತಾ ಇವೆ. ಸಮ್ ಬಿಗ್ ಸ್ಟೇಟ್ಸ್ ಲೈಕ್ ಉತ್ತರ ಪ್ರದೇಶ್ ಇಂಪ್ರೂವ್ಡ್ ಅ ಲಾಟ್. ದೊಡ್ಡ ದೊಡ್ಡ ರಾಜ್ಯಗಳಾದಂತಹ ಉತ್ತರ ಪ್ರದೇಶ, ಹೀಗೆ ಕೆಲವು ರಾಜ್ಯಗಳು ಒಳ್ಳೆಯ ಸುಧಾರಣೆಯನ್ನು ತೋರಿಸ್ತಾ ಇವೆ. ಬಟ್ ಅದರ್ಸ್ ಲೈಕ್ ಬಿಹಾರ್, ಜಾರ್ಖಂಡ್ ಶೋಡ್ ವೆರಿ ಲೋ ಪ್ರೋಗ್ರೆಸ್. ಇನ್ನು ಇದೇ ರೀತಿ ಬೇರೆ ರಾಜ್ಯಗಳು, ಬಿಹಾರ್, ಜಾರ್ಖಂಡ್ ಅಂತ ರಾಜ್ಯಗಳಲ್ಲಿ ಪ್ರಗತಿ ಬಹಳ ಗತಿಯಲ್ಲಿ ಸಾಗ್ತಾ ಇದೆ. ಅಂಡ್ ಸಮ್ ಸ್ಟೇಟ್ಸ್ ಲೈಕ್ ಮಹಾರಾಷ್ಟ್ರ ಅಂಡ್ ಆಂಧ್ರ ಪ್ರದೇಶ್ had ಆಲ್ಮೋಸ್ಟ್ ನೋ ಇಂಪ್ರೂವ್ಮೆಂಟ್. ಅದೇ ರೀತಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಯಾವುದೇ ಅಂತ ದೊಡ್ಡ ಬದಲಾವಣೆಗಳು ಆಗಲೇ ಇಲ್ಲ. ಇವಿಷ್ಟು ಮುಖ್ಯವಾದಂತಹ ಆರ್ಟಿಕಲ್ನ ಅಂಶಗಳು. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿ ನೋಡೋಣ. ದ ಬೀಸ್ ವರ್ ಸ್ವಾರ್ಮಿಂಗ್ ಅರೌಂಡ್ ದಿ ಫ್ಲವರ್ಸ್. ಬೀಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಜೇನುನೊಣಗಳು. ಅದೇ ರೀತಿ ಏನ್ ಮಾಡ್ತಾ ಇದ್ದು, ಸ್ವಾರ್ಮಿಂಗ್ ಅಂತಂದ್ರೆ ಗ್ಯಾದರಿಂಗ್, ಕ್ರೌಡಿಂಗ್, ಜಮಾಯಿಸೋದು. ಆ ಹೂವುಗಳ ಸುತ್ತ ನೆರೆದು ಹೋಗು. ಕಲೆಕ್ಟಿಂಗ್ ನೆಕ್ಟರ್ ಕೇರ್ಫುಲಿ, ಆ ಒಂದು ಹೂವಿನ ಮಕರಂದವನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಲಿಟಲ್ ಬಾಯ್ ವಾಸ್ ಗ್ರಿಪ್ಪಿಂಗ್ ಹಿಸ್ ಮದರ್ಸ್ ಹ್ಯಾಂಡ್. ಗ್ರಿಪ್ಪಿಂಗ್ ಅಂತಂದ್ರೆ ಹೋಲ್ಡಿಂಗ್, ಹಿಡಿಯೋದು, ಟೈಟ್ ಆಗಿ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಹೋಲ್ಡಿಂಗ್ ಮದರ್ಸ್ ಹ್ಯಾಂಡ್ ಟೈಟ್ಲಿ ಬಿಕಾಸ್ ಹಿ ವಾಸ್ ಸ್ಕೇರ್ಡ್. ಒಬ್ಬ ಸಣ್ಣ ಹುಡುಗ ಹೆದರಿಕೆ ಅಂತ ತನ್ನ ತಾಯಿಯ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ದ ಬಾಯ್ ವಾಸ್ ಡ್ಯೂಟಿಫುಲ್ ಅಂಡ್ ಆಲ್ವೇಸ್ ಹೆಲ್ಪ್ ಹಿಸ್ ಪೇರೆಂಟ್ಸ್ ಎಟ್ ಹೋಮ್. ಅವನು ಯಾವಾಗಲೂ ಡ್ಯೂಟಿಫುಲ್ ಆಗಿದ್ದ. ಡ್ಯೂಟಿಫುಲ್ ಅಂತಂದ್ರೆ ರೆಸ್ಪಾನ್ಸಿಬಲ್, ಒಬಿಡಿಯಂಟ್, ಕರ್ತವ್ಯನಿಷ್ಠನಾಗಿರೋದು, ಹೊಟ್ಟೆ ಕೆಲಸವನ್ನ ಸರಿಯಾಗಿ ಮಾಡೋದು, ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದ. ಸಮ್ಟೈಮ್ಸ್ ಪೀಪಲ್ ಯೂಸ್ ಕ್ಲೆವರ್ ಪ್ಲಾಯ್ಸ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಕೆಲವೊಂದು ಸರಿ ಏನಾಗುತ್ತೆ, ಜನರು ಯೂಸ್ ಕ್ಲೆವರ್ ಪ್ಲಾಯ್ಸ್ ಅಂತಂದ್ರೆ ಟ್ರಿಕ್ಸ್, ಪ್ಲಾನ್ಸ್, ಯುಕ್ತಿಯನ್ನ ಉಪಯೋಗಿಸ್ಕೊಂಡು ಸಮಸ್ಯೆಗಳನ್ನ ನಿವಾರಿಸ್ತಾರೆ. ಬಟ್ ಇಟ್ಸ್ ಇಂಪಾರ್ಟೆಂಟ್ ಟು ಬಿ ಆನೆಸ್ಟ್. ಆದ್ರೆ ಪ್ರಾಮಾಣಿಕವಾಗಿರೋದು ಸಹ ಅಷ್ಟೇ ಮುಖ್ಯ. ಇಟ್ ಇಸ್ ರಾಂಗ್ ಟು ಡಿಫೈಲ್ ದ ಎನ್ವೈರನ್ಮೆಂಟ್ ಬೈ ಥ್ರೋವಿಂಗ್ ಗಾರ್ಬೇಜ್ ಆನ್ ದಿ ಸ್ಟ್ರೀಟ್ಸ್. ಮತ್ತೆ
ರಾಂಗ್. ಯಾವ್ದು ರಾಂಗು? ಡಿಫೈಲ್ ದಿ ಎನ್ವೈರ್ಮೆಂಟ್ ಅಂತಂದ್ರೆ ಪೊಲ್ಯೂಟ್ ಮಾಡೋದು. ಡಿಫೈಲ್ ಅಂತಂದ್ರೆ ಡರ್ಟಿ, ಪೊಲ್ಯೂಟ್, ಮಾಲಿನ್ಯಗೊಳಿಸೋದು. ಬೈ ಥ್ರೋವಿಂಗ್ ಗಾರ್ಬೇಜ್ ಆನ್ ದ ಸ್ಟ್ರೀಟ್. ಹೀಗಾಗೆಲ್ಲ ಹೊರಗಡೆ ಬೀದಿಗಳಲ್ಲಿ ಕಸವನ್ನು ಎಸೆಯೋದು, ಅದರಿಂದ ಏನಾಗುತ್ತೆ? ಪರಿಸರಕ್ಕೆ ಹಾನಿ ಆಗುತ್ತೆ, ಮಾಲಿನ್ಯ ಆಗುತ್ತೆ, ಅದು ಒಳ್ಳೆಯದಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆಯ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಶ್ಯೂಸ್ ದ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ಸ್ ಪೀರಿಯಾಡಿಕಲಿ? ಇದಕ್ಕೆ ಉತ್ತರ ವರ್ಲ್ಡ್ ಬ್ಯಾಂಕ್. ಇವತ್ತಿನ ಕ್ವಶನ್ ನೋಡಿ, ಇನ್ ದ ಕಾಂಟೆಕ್ಸ್ಟ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಡೂ ಯು ಸಮಟೈಮ್ಸ್ ಫೈಂಡ್ ದಿ ಟರ್ಮ್ಸ್ ಆಂಬರ್ ಬಾಕ್ಸ್, ಬ್ಲೂ ಬಾಕ್ಸ್ ಅಂಡ್ ಗ್ರೀನ್ ಬಾಕ್ಸ್ ಇನ್ ದ ನ್ಯೂಸ್? ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಆಂಬರ್ ಬಾಕ್ಸ್, ಬ್ಲೂ ಬಾಕ್ಸ್, ಗ್ರೀನ್ ಬಾಕ್ಸ್ ಅನ್ನೋದು ಸಂಬಂಧಪಟ್ಟಿದೆ? WTO, ಸಾರ್ಕು, UNFCC, ಇಂಡಿಯಾ ಯು ನೆಗೋಸಿಯೇಷನ್, FTA? ಉತ್ತರವನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡಿ, ಡೂ ಯು ಥಿಂಕ್ ಮ್ಯಾರೇಜ್ ಆಸ್ ಅ ಸ್ಯಾಕ್ರಮೆಂಟ್ ಇಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ ಇನ್ ಮಾಡರ್ನ್ ಇಂಡಿಯಾ? ಆಧುನಿಕ ಭಾರತದಲ್ಲಿ. ಇದು ಸೊಸೈಟಿಯಲ್ಲಿ ಕೇಳಿದ ಕ್ವಶನ್, PYQ ಮೇನ್ಸ್ ನಲ್ಲಿ ಬಂದಿರೋದು ಕ್ವಶನ್. ಈಗಿನ ಕಾಲದಲ್ಲಿ ಆಧುನಿಕ ಭಾರತದಲ್ಲಿ ಮದುವೆ ಅನ್ನುವಂಥ ಒಂದು ಸ್ಯಾಕ್ರಮೆಂಟ್ ಅಂದ್ರೆ ಒಂದು ಸಂಸ್ಕಾರ. ಈಗ ಹಳೆ ಕಾಲದವರು ನೋಡಿದ್ರೆ ನೀವು ಷೋಡಶ ಸಂಸ್ಕಾರ ಅಂತ ಹೇಳ್ತಾರೆ, 16 ಮುಖ್ಯವಾದ ಸಂಸ್ಕಾರಗಳು ಅಂತ ಮುಖ್ಯವಾಗಿ ಹೇಳ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಮದುವೆ ಅನ್ನುವಂಥ ಸಂಸ್ಕಾರ ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರು. ಇದರ ಬಗ್ಗೆ ನಿಮಗೆ ಅನ್ಸಿದ್ದನ್ನ ನೀವು ಬರೆದು ಆನ್ಸರ್ ರೈಟಿಂಗ್ ಅನ್ನು ಟ್ರೈ ಮಾಡಬಹುದು. ಅದೇ ರೀತಿ ನಾನು ನಿನ್ನೆ ಹೇಳಿದ ಹಾಗೆ AI ಅನ್ನು ಯೂಸ್ ಮಾಡಿ ಹೇಗೆ UPS ಆನ್ಸರ್ ಅನ್ನ ಫಾರ್ ಮಾಡಬಹುದು ಅನ್ನ ಕೇಳಿ AI ಹತ್ರ, ಅದು ಹೇಗೆ ಕೊಡುತ್ತೆ ಅಂತ ಚೆಕ್ ಮಾಡಿ. ಅದನ್ನ ಕಾಪಿ ಮಾಡೋದು ಅಂತಲ್ಲ, ಆದ್ರೆ ಅಲ್ಲಿಂದ ಸಹ ಪಾಯಿಂಟ್ಸ್ ಅನ್ನ ತೆಗೆದುಕೊಳ್ಳಿ. ಅದು ಎಲ್ಲವನ್ನ ಪರ್ಫೆಕ್ಟ್ ಆಗಿ ಕೊಡುತ್ತೆ ಅಂತಲ್ಲ, ಇನ್ನೊಂದ್ಸರಿ ಅನಲೈಸ್ ಮಾಡಿ. ಇದಾದ ನಂತರ ಥಿಂಕ್ ಮಾಡ್ಲಿಕ್ಕೆ ಇರುವಂತ ಕ್ವಶನ್, ಕ್ಯಾನ್ ಟ್ರಾನ್ಸ್ಪರೆನ್ಸಿ ಅಂಡ್ ಎಫಿಷಿಯನ್ಸಿ ಎವರ್ ಕಾನ್ಸೆಪ್ಟ್ ಇನ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ? ನೀವೊಂದು ಅಧಿಕಾರಿ ಆಗಿದ್ದೀರಿ ಅಂತ ಇಟ್ಕೊಂಡಿದ್ರೆ ಆಗ 2 ಮುಖ್ಯವಾದ ವಿಷಯಗಳು ಬರುತ್ತೆ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ. ನೀವು ಏನೇ ವಿಷಯಗಳನ್ನ ಜಾರಿಗೊಳಿಸೋದಿದ್ರು ಪ್ರತಿಯೊಂದನ್ನ ಪಾರದರ್ಶಕವಾಗಿ ಜನರ ಮುಂದಿಡೋದು. ಇನ್ನೊಂದು ಎಫಿಷಿಯನ್ಸಿ, ದಕ್ಷತೆ ಅಂತಂದ್ರೆ ಒಂದು ಹಂತದಲ್ಲಿ ಎಲ್ಲವನ್ನ ಸಮರ್ಥವಾಗಿ ನಿರ್ವಹಿಸೋದು. ಇನ್ನೊಂದು ಇಲ್ಲಿ ಕಾನ್ಫಿಡೆನ್ಶಿಯಾಲಿಟಿ ಅನ್ನುವಂಥ ಕೆಲವೊಂದು ಟರ್ಮ್ ಬರುತ್ತೆ. ಕಾನ್ಫಿಡೆನ್ಷಿಯಲ್ ಅಂತಂದ್ರೆ ಸರ್ಕಾರದ ಮುಖ್ಯವಾದ ವಿಚಾರಗಳನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡೋದು, ಅದನ್ನ ಹೊರಗಡೆ ಎಲ್ಲೂ ಅದನ್ನ ಮುಕ್ತವಾಗಿ ಹರಿಬಿಡದೆ ಇರೋದು, ಅದನ್ನ ಗೌಪ್ಯವಾಗಿ ಕಾಪಾಡ್ಕೊಳ್ಳೋದು. ಹಾಗಾಗಿ ದಕ್ಷತೆ ಮತ್ತೆ ಪಾರದರ್ಶಕತೆ, ಇದರ ನಡುವೆ ಯಾವಾಗಲಾದ್ರೂ ಕಾನ್ಫ್ಲಿಕ್ಟ್ ಎದುರಾದಾಗ ಅದನ್ನು ಹೇಗೆ ನಿರ್ವಹಿಸುವುದು ಅನ್ನುವಂಥ ಪ್ರಶ್ನೆ ಇದೆ. ಇದರ ಬಗ್ಗೆ ಥಿಂಕ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಿಮಗೆ ಬಿಟ್ಟಿದ್ದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.